ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ 1 ವಿಕೆಟ್ ಬಿದ್ದಿದೆ, ಇನ್ನು 3-4 ವಿಕೆಟ್ ಬೀಳಲಿದೆ. ಹೊಸ ಬಾಂಬ್ ಸಿಡಿಸಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಸಿಎಂ ಡಿಸಿಎಂ ಅನುಮತಿ ಇಲ್ಲದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ನಡೆಯೋಲ್ಲ. ತಕ್ಷಣವೇ ಸಿಎಂ ಡಿಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಸಂಧಿಗೊಂದಿಗಳಲ್ಲಿ ನಡೆಯುತ್ತಿರುವ ತೆರೆಮರೆ ಮಟ್ಕಾ ದಂಧೆ. ಕೆಲಸ ಬಿಟ್ಟು ದಂಧೆಯಲ್ಲಿ ತೊಡಗಿಸಿಕೊಳ್ಳೋ ಪುಂಡ ಪೋಖರಿಗಳಿಗೆ ಬಿಸಿ ಮುಟ್ಟಿಸಿದ ಪಿಎಸ್ಐ ನಂಜುಂಡಯ್ಯ. ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಂಡು ಆರ್ಥಿಕವಾಗಿ ಸಬಲರಾಗಿ ಸರ್ಕಾರಿ ಸೌಲಭ್ಯ ದುರುಪಯೋಗವಾಗಬಾರದೆಂದು ಫಲಾನುಭವಿಗಳಿಗೆ ಒಂದೇ ಕಡೆ ವಿತರಣೆ. ಶಾಸಕ ಸುಬ್ಬಾರೆಡ್ಡಿ. ಮುರುಗಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಅಕ್ರಮಗಳ ಬಗ್ಗೆ ಪ್ರಶ್ನಿಸಿದ್ರೆ ಅಧ್ಯಕ್ಷರು ಕೇಸ್ ಹಾಕಿಸುತ್ತಾರೆ. ಗ್ರಾಮಸ್ಥರಿಂದ ದೂರುಗಳ ಸುರಿಮಳೆ. ವಾರ್ತೆಗಳ ವಿವರ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಸಂಬಂಧ 1 ವಿಕೆಟ್ ಬಿದ್ದಿದೆ. 1 ವಿಕೆಟ್ ಅಷ್ಟೇ ಅಲ್ಲ, ಇನ್ನು 3-4 ವಿಕೆಟ್ ಬೀಳಲಿದೆ. ಅಂದ್ರೆ ಈ ಪ್ರಕರಣದಲ್ಲಿ ಇನ್ನು 3-4 ಸಚಿವರು ರಾಜೀನಾಮೆ ನೀಡಲಿದ್ದಾರೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅದಕ್ಕೆ ನಡೀತಾ ಇದೆಯಲ್ಲ ಈಗೆಲ್ಲ, ಅದೇ ತಾನೇ ನಡೀತಾ ಇರೋದು. ಈಗ 3 ಡಿಸಿಎಂಗಳು ಸಿಎಂ ನಿಳಿ ಅಂತ ಹೇಳಿ ಅದು ಯಾರು ನಾವ? ರಾಜ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರು ದುರ್ಬಳಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿದೆ. ಕೋಲಾರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಅಶೋಕ್, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಸಂಬಂಧ 1 ವಿಕೆಟ್ ಬಿದ್ದಿದೆ. 1 ವಿಕೆಟ್ ಅಷ್ಟೇ ಅಲ್ಲ, ಇನ್ನು 3-4 ವಿಕೆಟ್ ಬೀಳಲಿದೆ. ಅಂದ್ರೆ ಈ ಪ್ರಕರಣದಲ್ಲಿ ಇನ್ನು 3-4 ಸಚಿವರು ರಾಜೀನಾಮೆ ನೀಡಲಿದ್ದಾರೆ ಎಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ನಾವು ಬೀಳಿಸಲ್ಲ, ಕಾಂಗ್ರೆಸ್ MLAಗಳೇ ಬೀಳಿಸ್ತಾರೆ ಅಂತ ನಾನೇ ಅದು ಸರಿ ಹೇಳಿದ್ದೆ. ಈಗ ಅದೇ ತಾನೇ ನಡೀತಾ ಇರೋದು, ವಿಚಾರ ನಡೀತಾ ಇದೆಯಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಣ ಅವ್ಯವಹಾರ ಆಗಿದೆ. ಅದರಲ್ಲಿ ನಾಗೇಂದ್ರ ಪಾಲು 20%, ಆದ್ರೆ 80% ಲೂಟಿ ಮಾಡಿರೋದು ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್. ಅದಕ್ಕೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪಟ್ಟು ಹಿಡಿದು ವಿಧಾನಸಭೆಯಲ್ಲಿ ಬಿಜೆಪಿ ಹೋರಾಟ ಮಾಡಲಿದೆ. 1 ವಿಕೆಟ್ ಬಿದ್ದಿರೋದಲ್ಲ, ಇನ್ನು 3-4 ವಿಕೆಟ್ ಬೀಳೋದಿದೆ ಎಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಎಲ್ಲ ಅಬ್ಕಾರಿ ಇರ್ಬೋದು, ಎಲ್ಲ ಇಲಾಖೆಯಲ್ಲೂ ಇದೇ ನಡೀತಾ. ಈಗ ಮತ್ತೆ ಟ್ರಾನ್ಸ್ಫರ್ ಬಂದೇ ಶುರುವಾಗಿದೆ, ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇನ್ನು ಅದೇ ಕೆಲಸ, ಲೂಟಿಗೋಸ್ಕರ ಮಾಡ್ತಾರೆ, ಮಾಡಿದ್ದಾರೆ. ಸ್ವಜನ ಪಕ್ಷಪಾತ ಅಂದರೆ ಕಾಂಗ್ರೆಸ್ ಅಂದರೆ ಸ್ವಜನ ಪಕ್ಷ. ಯಾಕಂದ್ರೆ ಅವರ ಮೇನ್ ಲೀಡ್ರೇ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ಕುಟುಂಬ ತಾನೇ. ಇಲ್ಲೂ ಹಂಗೆ ಅವ್ರ ಜಾತಿ, ಅವ್ರ ಸಮುದಾಯನೇ ಮಾಡ್ತಾ ಇದ್ದಾರೆ. ಪೆಟ್ರೋಲ್, ಡೀಸೆಲ್, ಸ್ಟಾಂಪ್ ಡ್ಯೂಟಿ ಎಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ. ಫ್ರೀಗಳ ಹೆಸರಲ್ಲಿ ಅವೈಜ್ಞಾನಿಕ ಯೋಜನೆ ಜಾರಿಗೆ ತಂದು ಯೋಜನೆಗೆ ಹಣ ಹೊಂದಿಸಲು ಯೋಗ್ಯತೆ ಇಲ್ಲದೆ ಜನರನ್ನ ಲೂಟಿ ಮಾಡುತ್ತಿದೆ. ಇದರ ವಿರುದ್ಧ ಜುಲೈ 1ರಂದು ನಾವು ಹೋರಾಟ ಮಾಡುತ್ತಿದ್ದೇವೆ ಎಂದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಅದಕ್ಕೆ ನಡೀತಾ ಇದೆಯಲ್ಲ ಈಗೆಲ್ಲ, ಅದೇ ತಾನೇ ನಡೀತಾ ಇರೋದು. ಈಗ 3 ಡಿಸಿಎಂಗಳು ಸಿಎಂ ನಿಳಿ ಅಂತ ಹೇಳಿ ಅದು ಯಾರು ನಾವ? ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪರಿಶಿಷ್ಟ ಪಂಗಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಭ್ರಷ್ಟಾಚಾರಕ್ಕೆ ಕೇವಲ ನಾಗೇಂದ್ರ ಸಚಿವರೊಬ್ಬರೇ ಕಾರಣರಲ್ಲ. ಸಿಎಂ ಡಿಸಿಎಂ ಅನುಮತಿ ಇಲ್ಲದೆ ಏನೂ ನಡೆಯೋಲ್ಲ. ಸಿಎಂ ಡಿಸಿಎಂ ಸಹ ಹೊಣೆಗಾರರಾಗಿದ್ದಾರೆ. ಹಾಗಾಗಿ ಸಿಎಂ ಡಿಸಿಎಂ ಇಬ್ಬರು ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇವತ್ತು 100% ಲೂಟಿಕೋರ್ರಿ ಇವರು. ಅನ್ಯಾಯ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಿರುವ ಎಸ್ಟಿ ನಿಗಮ ಮಂಡಳಿ ಭ್ರಷ್ಟಾಚಾರದಲ್ಲಿ ಕೇವಲ ಸಚಿವ ನಾಗೇಂದ್ರರೊಬ್ಬರೇ ಕಾರಣರಲ್ಲ, ಸಿಎಂ ಡಿಸಿಎಂ ಕೂಡ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಶಿಡ್ಲಘಟ್ಟ ಮಂಡಲ ಅಧ್ಯಕ್ಷ ಆನಂದ್ ಗೌಡ, ಸರ್ಕಾರ ಕಳೆದ ಚುನಾವಣೆಯಲ್ಲಿ ಅನ್ಯ ರಾಜ್ಯಗಳಲ್ಲಿ ಪಕ್ಷದ ಗೆಲುವಿಗಾಗಿ ಎಸ್ಟಿ ನಿಗಮದ ಹಣ ಕದ್ದಿದ್ದಾರೆ. ಬಿಟ್ಟಿ ಭಾಗ್ಯಗಳ ಘೋಷಣೆಗೆ ಖಜಾನೆ ಖಾಲಿ ಆಗಿದೆ. ಅದಕ್ಕೆ ಹಣ ತುಂಬಲು SC ST ಮೀಸಲಾತಿ ಹಣ ದುರ್ಬಳಕೆ ಮಾಡುತ್ತಿದ್ದಾರೆ. ಅದಕ್ಕಾಗಿ ಸರ್ಕಾರ ಕೂಡಲೇ ರಾಜೀನಾಮೆ ನೀಡಬೇಕು ಎಂದರು. ಏನಪ್ಪ ಇವತ್ತಿನ ದಿವಸ ರಾಜ್ಯ ಸರ್ಕಾರ 1.5 ವರ್ಷ ಆಯಿತು ಆಡಳಿತ ಶುರು ಮಾಡಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ.
ಏನು ಅಂತೇಳಿ ಕೇಳಿದ್ರೆ ಅವರು ಯಾವುದೇ ಥರದ ಆನ್ಸರ್ನ ಕೊಡಲಿಕ್ಕೆ ಅವಳು ರೆಡಿ ಇಲ್ಲ. ಈಗಾಗಲೇ ST ಸಮುದಾಯಕ್ಕೆ ಸಂಬಂಧಪಟ್ಟ, ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟ 187 ಕೋಟಿನ ಅಕ್ರಮವಾಗಿ ಬೇರೆ ರಾಜ್ಯಗಳಿಗೆ ವರ್ಗಾವಣೆ ಮಾಡೋದ್ರ ಮುಖಾಂತರ ಅಲ್ಲಿ ಎಲೆಕ್ಷನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಏನು ಈಗಾಗಲೇ ವರ್ಗಾವಣೆ ಮಾಡಿದ್ದಾರೆ. ಆ ವರ್ಗಾವಣೆಗೆ ಸಂಬಂಧಪಟ್ಟಾಗೆ ಈಗಾಗಲೇ ಒಬ್ಬ ಸಚಿವರ ತಲೆದಂಡನೂ ಆಗಿದೆ. ಆ ತಲೆದಂಡ ಆದಮೇಲೆ ಅದರ ಬಗ್ಗೆ ಎನ್ಕ್ವೈರಿ ಮಾಡಿರಿ, ಅವ್ರನ್ನ ಬಂಧಿಸುವಂಥ ಕೆಲಸ ಮಾಡಿ ಅಂತ ಹೇಳಿದ್ರೆ ಇದುವರೆಗೂ ಅವ್ರು ಬಂಧಿಸುವಂಥ ಕೆಲಸ ಮಾಡಿಲ್ಲ. ಈ ವೇಳೆ ಜಿಲ್ಲಾ ಮುಖಂಡರು ಕೊಂಡೇನಹಳ್ಳಿ ಮುರಳಿ, ಅನು ಆನಂದ್, ಸುರೇಂದ್ರಗೌಡ, ಮಧುಚಂದ್ರ, ಮಹಿಳಾ ನಾಯಕಿ ಮಲ್ಲಿಕಾ ಇತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇವತ್ತು 100% ಲೂಟಿಕೋರ್ರಿ ಇವರು. ಅನ್ಯಾಯ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಚಿಕ್ಕಬಳ್ಳಾಪುರ ನಗರದಲ್ಲಿ ಕಂಡು ಕಾಣದಂತೆ ನಡೆಯುತ್ತಿರುವ ಜೂಜು ಮಟ್ಕಾ ದಂಧೆಗಳ ಮೇಲೆ ದಾಳಿ ಮಾಡಿದ ನಗರ ಠಾಣಾ ಪೊಲೀಸ್ PSI ನಂಜುಂಡಯ್ಯ ದಂಧೆಯಲ್ಲಿ ತೊಡಗಿದ್ದ 4-5 ಪುಡಾರಿಗಳ ಎಡೆಮುರಿ ಕಟ್ಟಿ ಬಂಧಿಸಿದ್ದು, ಅವರ ಬಳಿ ಇದ್ದ ನಗದು, ದಂಧೆಗೆ ಬಳಸುತ್ತಿದ್ದ ಸಾಮಾನುಗಳನ್ನು ವಶಕ್ಕೆ ಪಡೆದು ಕೆಲಸ ಬಿಟ್ಟು ದಂಧೆಯಲ್ಲಿ ತೊಡಗಿಸಿಕೊಳ್ಳಲು ಬೀದಿ ಬಸವಣ್ಣಗಳಿಗೆ ಖಡಕ್ ಬಿಸಿ ಮುಟ್ಟಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಇತ್ತೀಚೆಗೆ ಕುಡಿದು ವಾಹನ ಚಲಾವಣೆ ಮಾಡೋದು, ಎಲ್ಲೆಂದರಲ್ಲಿ ಜೂಜು ಮಟ್ಕಾ ಆಡೋದು ಹೆಚ್ಚಾಗಿತ್ತು. ಅಂತವರನ್ನ ಗುರಿಯಾಗಿಸಿಕೊಂಡು ರೌಂಡ್ ಹೊಡೆದ ನಗರ ಠಾಣಾ PSI ನಂಜುಂಡಯ್ಯ ಶುಕ್ರವಾರ ನಗರದ ಹೃದಯಭಾಗ ಬಜಾರ್ ರಸ್ತೆ, ಕಂದವಾರ ಬಾಗಿಲು, ಗಂಗಮ್ಮಗುಡಿ ರಸ್ತೆಯ ತೆರೆಮರೆಗಳಲ್ಲಿ ಕುಳಿತು ಇಸ್ಪೀಟು ಜೂಜು ದಂಧೆಗಳ ಮೇಲೆ ದಾಳಿ ಮಾಡಿದ್ರು. ಚೀಟಿ ಬರೆದಿಟ್ಟು ಸಾವಿರಾರು ರೂಗಳ ಬಾಜಿ ಕಟ್ಟಿ ಆಡುವ ಅಂದರ್ ಬಾಹರ್ನಲ್ಲಿ ತೊಡಗಿಸಿಕೊಂಡಿದ್ದ ಪುಡಾರಿಗಳನ್ನ ವಶಕ್ಕೆ ಪಡೆದು ಅವರ ಬಳಿ ಇದ್ದ ನಗದು ವಶಪಡಿಸಿಕೊಂಡಿದ್ದಾರೆ. ಕಳೆದ 3 ದಿನಗಳಿಂದ ಕುಡಿದು ವಾಹನ ಚಲಾಯಿಸುವ ದ್ವಿಚಕ್ರ ವಾಹನ, ತ್ರಿಬಲ್ ರೈಡಿಂಗ್ ಮಾಡೋ ಸವಾರರನ್ನ ಹಿಡಿದು ಕೇಸು ಜಡಿದು ದಂಡ ವಸೂಲಿಯೂ ಮಾಡಿ ಖಡಕ್ ಎಚ್ಚರಿಕೆ ನೀಡುತ್ತಿದ್ದಾರೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ NDA ಮೈತ್ರಿಕೂಟದಿಂದ ಭರ್ಜರಿ ಗೆಲುವು ಸಾಧಿಸಿದ ನಮ್ಮ ನೆಚ್ಚಿನ ನಾಯಕರ ಬಡವರ ಬಂಧು, ದೀನ ದಲಿತರ ಆಶಾಕಿರಣ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನಾ ಸಮಾರಂಭ ದಿನಾಂಕ 29/6/2024 ಹರ್ಷೋದಯ ಕಲ್ಯಾಣ ಮಂಟಪ, ಚಿಕ್ಕಬಳ್ಳಾಪುರ. ಈ ಕಾರ್ಯಕ್ರಮಕ್ಕೆ ಸಮಸ್ತ ಬಿಜೆಪಿ ಮತ್ತು JDS ಕಾರ್ಯಕರ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಸ್ವಾಗತ ಕೋರುವವರು ಡಾಕ್ಟರ್ ಕೆ ಸುಧಾಕರ್ ಅಭಿಮಾನಿಗಳು, ಬಿಜೆಪಿ ಹಾಗೂ JDS ಪದಾಧಿಕಾರಿಗಳು, ಮುಖಂಡರು, ಚಿಕ್ಕಬಳ್ಳಾಪುರ. ನಿಮ್ಗೆ ಕನ್ನಡದಲ್ಲಿ ವಾಕ್ ಚಾತುರ್ಯ ಇದೆಯಾ? ನಿಮ್ಮಲ್ಲಿ ಟ್ಯಾಲೆಂಟ್ ಇದೆಯಾ? ಹಾಗಿದ್ರೆ ನಿಮಗೆ ವೇದಿಕೆ ಕಲ್ಪಿಸ್ತೇವೆ. ಆಕರ್ಷಕ ಮುಖಚಹರೆ ಹಾಗೂ ಸ್ಪಷ್ಟವಾಗಿ ಕನ್ನಡ ಮಾತನಾಡಬಲ್ಲ ನಿರೂಪಕಿಯರು ಬೇಕಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದವರಿಗೆ ಆದ್ಯತೆ ನೀಡಲಾಗುವುದು. ಈ ನಂಬರ್ಗೆ ಕರೆ ಮಾಡಿ 9742169249. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸರ್ಕಾರದಿಂದ ಬರುವ ಸೌಲಭ್ಯಗಳು ದುರುಪಯೋಗವಾಗಬಾರದೆಂದು ಒಂದೇ ಕಡೆ ಆಯ್ಕೆಗೊಂಡ ಫಲಾನುಭವಿಗಳಿಗೆ ಆಯಾ ಸಮುದಾಯ ಆರ್ಥಿಕತೆ ಅಭಿವೃದ್ಧಿಗಾಗಿ ಸರ್ಕಾರದಿಂದ ವೃತ್ತಿ ಸಲಕರಣೆಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಬಾಲಕಿಯರ ಪಿಎಂ ಶ್ರೀ ಶಾಲೆ ಆವರಣದಲ್ಲಿ 2023-24ನೇ ಸಾಲಿನ ಜಿಲ್ಲಾ ಪಂಚಾಯಿತಿ ಯೋಜನೆಯಡಿಯಲ್ಲಿ ಕಲ್ಲು ಕುಟಕ, ಮಡಿವಾಳ, ಕಟ್ಟಡ ಕಾರ್ಮಿಕರು, ಕ್ಷೌರ್ಯರು ಸೇರಿದಂತೆ ಹಲವು ಸಮುದಾಯದ ಕಾರ್ಮಿಕರಿಗೆ ಕೈಗಾರಿಕಾ ಇಲಾಖೆ ವತಿಯಿಂದ ಫಲಾನುಭವಿಗಳಿಗೆ ಪರಿಕರಗಳನ್ನು ವಿತರಿಸಿ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ, ಬಡವರ ಕಾರ್ಮಿಕರ ಏಳಿಗೆಗಾಗಿ ಸರ್ಕಾರಗಳಿಂದ ಅನೇಕ ಯೋಜನೆಗಳು, ಸೌಲಭ್ಯಗಳು ನೀಡಲಾಗುತ್ತಿದೆ. ಅದರಂತೆ ಜಿಲ್ಲಾ ಪಂಚಾಯಿತಿ ಯೋಜನೆಯಡಿಯಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ 2023-24ನೇ ಸಾಲಿನ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ, ಇಸ್ತ್ರಿ ಪೆಟ್ಟಿಗೆ, ಕ್ಷೌರ್ಯ ಕಾರ್ಮಿಕರ ಪರಿಕರಗಳನ್ನು ಸಂಪೂರ್ಣ ಉಚಿತವಾಗಿ ನೀಡಲಾಗುತ್ತಿದೆ. ದಯವಿಟ್ಟು ಯಾರೂ ಕೂಡ ದುರುಪಯೋಗ ಪಡೆದುಕೊಳ್ಳದೆ ಸದುಪಯೋಗ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಿ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದರು. ಕಾರ್ಮಿಕರಿಗೆ ಅವ್ರಿಗೆ ಬೇಕಾದಂಥ ಉಪಕರಣ, ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಹೊಲಿಗೆ ಯಂತ್ರ, ಮಡಿವಾಳ ಜನಾಂಗದವರಿಗೆ ಐರನ್ ಬಾಕ್ಸು, ಮತ್ತು ಈ ಸಿಮೆಂಟ್ ಕೆಲಸ ಮಾಡುವಂಥವ್ರಿಗೆ ಅದರದ್ದು ಉಪಕರಣಗಳು, ಗಾರೆ ಕೆಲಸ ಮಾಡೋದು, ಮತ್ತು ಕಲ್ಲು ಕುಟ್ಕೋದಕ್ಕೆ ಆ ಒಂದು ಉಪಕರಣ, ಕ್ಷೌರಿಕರ ಉಪಕರಣ, ಹೀಗೆ ಎಲ್ಲ ವಿಧವಾದ ಯಾರ್ಯಾರು ಕೆಲಸ ಏನೇನು ಕಸುಬು ಮಾಡ್ತಾರೆ ಅವ್ರಿಗೆ ಬೇಕಾದಂಥ ಉಪಕರಣಗಳು ಕೊಡ್ತಾ ಇದ್ದೀವಿ. ಅದನ್ನು ಬಳಸ್ಕೊಂಡು ಅವ್ರ ಪಾಪ ಅವರ ಕುಟುಂಬ ನಿರ್ವಹಣೆ ಮಾಡಬೇಕು ಅಂತ ಈ ಕಾರ್ಯಕ್ರಮದ ಉದ್ದೇಶ. ಈ ಸಂದರ್ಭದಲ್ಲಿ ಕೈಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ಬಾಬು, ಸಿಬ್ಬಂದಿ ರಮೇಶ್, ಮುಖಂಡರಾದ ಗುಂಟಿಗಾನಪಲ್ಲಿ ಮಂಜುನಾಥ್ ರೆಡ್ಡಿ, ಬರಗಮಡಗು ನರಸಿಂಹಪ್ಪ ಸೇರಿದಂತೆ ವಿವಿಧ ಫಲಾನುಭವಿಗಳು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಮುರುಗಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿ ಗ್ರಾಮಸ್ಥರ ಮೇಲೆ ಕೇಸ್ ದಾಖಲಿಸುತ್ತಾರೆ ಎಂದು ಮುರುಗಮಲ್ಲ ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ತನಿಖೆ ಮಾಡಿ ಅಂತ ನಾವು ನೀಡಿದ್ರೆ 5 ತಿಂಗಳ ನಂತರ ಈ ವರದಿಂದ ನಮಗೆ ಗೊತ್ತಿದೆ, ನೀವು ನೀಡಿರೋ ದಾಖಲೆಗಳು ಇಲ್ಲದೆ ಇರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ. 7 ದಿನದಲ್ಲಿ ನೀವು ದಾಖಲೆ ಸಮೇತ ನಮಗೆ ಸಬ್ಮಿಟ್ ಮಾಡಬೇಕು, ಏನು ಈ ಲೆಟರ್ನ, ಅದಕ್ಕೆ ನಾವು ಇದನ್ನ ಮಂಜೂರು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಡ್ತಾರೆ. ಚಿಂತಾಮಣಿ ನಗರದಲ್ಲಿ ಮುರುಗಮಲ್ಲ ಗ್ರಾಮಸ್ಥರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮುರುಗಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ಗ್ರಾಮಸ್ಥರು ಲಿಖಿತ ಮೂಲಕ ದೂರು ನೀಡಿದ ಹಿನ್ನೆಲೆಯಲ್ಲಿ ಸಚಿವರು ತನಿಖೆ ನಡೆಸುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗೆ ಸೂಚಿಸಿದ್ದರು. ಗ್ರಾಮಸ್ಥರಿಗೆ ನಮ್ಮ ಕೈಯಲ್ಲಿ ಆಗ್ತಾ ಇರಲ್ಲ, ಇದನ್ನೆಲ್ಲ ನಾವು ತಡೆಗಟ್ಟಲು ಸಾಧ್ಯವಿಲ್ಲ. ನೀವೇನಾದರೂ ಮಾಡಿ ಇದಕ್ಕೆ ತನಿಖೆ ಮಾಡಿ, ಇಲ್ಲಿರೋ ಗ್ರಾಮ ಪಂಚಾಯತಿಲಿರೋ ಅಧಿಕಾರಿಗಳು, ಅಧ್ಯಕ್ಷರಿಗೆ ಎಲ್ಲರಿಗೆ ತನಿಖೆ ಮಾಡಿ, ನೀವು ಏನೋ ಒಂದು ದಾರಿಯನ್ನು ಕಂಡುಹಿಡಿದು ಇಲ್ಲಿ ನಡೀತಾ ಇರೋ ಅಕ್ರಮಗಳು, ಭ್ರಷ್ಟಾಚಾರಗಳನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಪತ್ರಗಳನ್ನ ನೀಡ್ತೀವಿ. ಗ್ರಾಮಸ್ಥರು ಸುಮಾರು 60 ಜನ ಸೇರ್ಬಿಟ್ಟು ನೋಡ್ತೀವಿ, ದೌರ್ಜನ್ಯಗಳನ್ನು ತಡೆಯಲೇಬೇಕು ಅಂತ. ಆದರೆ ಅವರು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸದೇ ಇರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ ಅವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ರವರು ಭ್ರಷ್ಟಾಚಾರ ಹಾಗೂ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತಿರುವವರನ್ನು ಬೆದರಿಕೆ ಹಾಕಿಸಿ ಅವರಿಗೆ ಹಣದ ಆಸೆ ತೋರಿಸಿ ಧ್ವನಿ ಎತ್ತದಂತೆ ತಡೆ ಹಿಡಿಯುವ ಕೆಲಸ ಮಾಡುತ್ತಾರೆ ಎಂದು ದೂರಿದ್ರು. ನಾನು ಇಒ ಸಾಹೇಬ್ರ ಒಂದು ಪ್ರಶ್ನೆ ಮಾಡಲು ಇಷ್ಟಪಡ್ತೀನಿ. ಮಾನ್ಯ ಇಒ ಸಾಹೇಬ್ರೆ, ದಾಖಲೆಗಳನ್ನು ನಾವು ಯಾವ ರೀತಿ 7 ದಿನಗಳಲ್ಲಿ ಕರೆಕ್ಟ್ ಮಾಡೋಕ್ಕಾಗುತ್ತೆ? ಅಧಿಕಾರ ಅವ್ರ ಕೈಯಲ್ಲಿದೆ, ಅಧ್ಯಕ್ಷತನ ಕೂಡ ಅಧ್ಯಕ್ಷರ ಕೈಯಲ್ಲಿದೆ. ಅಂತ ಸಮಯದಲ್ಲಿ ನಮಗೆ ಅಧಿಕಾರಿಗಳು ಅವ್ರು ಮಾಡಿರೋ ತಪ್ಪುಗಳಿಗೆ ನಮಗೆ ಅಧಿಕಾರ ದಾಖಲೆಗಳು 7 ದಿನದಲ್ಲಿ ಕೊಡಕ್ಕಾಗುತ್ತಾ? 2ನೇದು ಏನಂದ್ರೆ, ಹೋಗ್ಲಿ ಇಒ ಸಾಹೇಬ್ರೆ ಯಾವ್ದಾದ್ರು ಸಮಸ್ಯೆ ಬಂದ್ರೆ 7 ದಿನಗಳು ಪರಿಹರಿಸ್ತಾರಾ ಯಾವ್ದಾದ್ರು ಅಂತ? ಇಒ ಸಾಹೇಬ್ರ ಅಧಿಕಾರಗಳು ಕೈಯಲ್ಲಿದ್ದಾಗಲೇ ಅವ್ರು ಪರಿಹರಿಸಕ್ಕೆ ಆಗದೆ ಇರುವಂತ ಅವಕಾಶದ ಸಂದರ್ಭದಲ್ಲಿ ಸಾಮಾನ್ಯ ಜನರಾದ ನಾವು ಒಬ್ಬ ಅಧಿಕಾರಿ ಮೇಲೆ ಮತ್ತು ಒಬ್ಬ ಅಧ್ಯಕ್ಷರ ಮೇಲೆ ನಾವು ದೂರನ್ನು ನೀಡಿದಾಗ ಯಾವ ರೀತಿ 7 ದಿನಗಳಲ್ಲಿ ನಾವು ದಾಖಲೆಗಳನ್ನು ಕಲೆಕ್ಟ್ ಮಾಡೋಕ್ಕಾಗುತ್ತೆ? ಈ ಪ್ರಶ್ನೆನ ಎತ್ಕೊಂಡು ನಾವೇನು ಮಾಡ್ತೀವಿ, 2 ತಿಂಗಳ ಕಾಲ ಸಮಯ ಬೇಕು ಸ್ವಾಮಿ, ನಮಗೆ 2 ತಿಂಗಳ ಕಾಲಾವಕಾಶ ಕೊಡಿ, ನಾವು ದಾಖಲೆಗಳನ್ನು ಕಲೆಕ್ಟ್ ಮಾಡೋಕ್ಕೆ ಅಂತ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀವಿ ಹೋಗ್ಬಿಟ್ಟು.
ಅದರಲ್ಲೇ ನಾವು ಹೇಳಿರೋದು ನೀವು ತನಿಖೆ ಮಾಡಿ ನಿಮ್ಮ ಕಡೆಯಿಂದ ನಮ್ಗೆ ಸೊಲ್ಯೂಷನ್ ಕೊಡಿ ಅಂತ ಹೇಳಿರೋದು ನಾವು. ಸೊ ನಮ್ಮ ಕೈಯಲ್ಲಿ ಆಗದೆ ಇರೋದಕ್ಕೆ ನಾವು ನಿಮ್ಮ ಹತ್ರ ಬಂದಿದ್ದೀವಿ. ನೀವೇ ನಮ್ಮನ್ನು ಪ್ರಶ್ನೆ ಮಾಡಿ ಕೊಡಿ ಅಂದಾಗ ಎಲ್ಲಿಂದ ನಾವು ಕೊಡೋಕ್ಕಾಗುತ್ತೆ, ತರಕ್ಕಾಗುತ್ತೆ? ಭ್ರಷ್ಟಾಚಾರ ಹಾಗೂ ಅಕ್ರಮಗಳ ವಿರುದ್ಧ ಪ್ರಶ್ನಿಸಿದವರ ಆಸ್ತಿಗಳ ಈ ಖಾತೆ ರದ್ದುಪಡಿಸುತ್ತೇನೆ ಎಂದು ಪಂಚಾಯಿತಿ ಅಧ್ಯಕ್ಷರು ಕಂದಾಯ ಸಚಿವರಿಗೆ ದೂರು ನೀಡಿರುವವರಿಗೆ ಬೆದರಿಸುತ್ತಾರೆ. ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಧ್ಯಕ್ಷರು ಅಧಿಕಾರವನ್ನು ದುರುಪಯೋಗ ಮಾಡುತ್ತಿದ್ದಾರೆ ಎಂದು ವಿವರಿಸಿದ ಗ್ರಾಮಸ್ಥರು ಕೂಡಲೇ ಅಧ್ಯಕ್ಷರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತೊಲಗಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಯೂನುಸ್, ಸಮೀವುಲ್ಲಾ, ತನ್ವೀರ್, ನಾಗರಾಜ್ ಮತ್ತಿತರರು ಹಾಜರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಗೌರಿಬಿದನೂರು ನಗರದಲ್ಲಿ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಂಗಟ್ಟುಗಳ ಮುಂದೆ ಫುಟ್ಪಾತ್ಗಳನ್ನು ಆಕ್ರಮಿಸಿ ವ್ಯಾಪಾರ ವಹಿವಾಟು ಮಾಡುತ್ತಿರುವುದರಿಂದ ಸಂಚಾರಕ್ಕೆ ತೊಂದರೆ ಆಗುತ್ತಿದ್ದು, ಶುಕ್ರವಾರ ತಾಲೂಕು ಆಡಳಿತ ತೆರವುಗೊಳಿಸುವ ಕಾರ್ಯವನ್ನು ಕೈಗೊಂಡಿತ್ತು. ಗೌರಿಬಿದನೂರು ನಗರದಲ್ಲಿ ಕೆಲವು ಅಂಗಡಿ ಮುಂಗಟ್ಟುಗಳ ವ್ಯಾಪಾರಸ್ಥರು ಫುಟ್ಪಾತ್ಗಳನ್ನು ಆಕ್ರಮಿಸಿ ವ್ಯಾಪಾರ ಮಾಡುವುದಲ್ಲದೆ ಪಾದಚಾರಿಗಳ ಸಂಚಾರಕ್ಕೆ ಅಡಚಣೆ ಮಾಡುವುದರಿಂದ ಸಚಿವರ ಮತ್ತು ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯ ಅಂತಹವರಿಗೆ ದಂಡ ವಿಧಿಸಿ ತೆರವುಗೊಳಿಸಲಾಯಿತು. ನಗರದಲ್ಲಿ ಎಷ್ಟು ಬಾರಿ ದಂಡ ವಿಧಿಸಿದರೂ ಪ್ಲಾಸ್ಟಿಕ್ ವ್ಯಾಪಾರ ಮತ್ತು ಬಳಕೆಯನ್ನು ನಿಲ್ಲಿಸುತ್ತಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುತ್ತದೆ ಎಂದು ತಹಶೀಲ್ದಾರ್ ಮಹೇಶ್ ಪತ್ರಿ ತಿಳಿಸಿದರು. ನಗರದಲ್ಲಿ ಮಾಂಸದ ವ್ಯಾಪಾರಿಗಳು ಸ್ವಚ್ಛತೆಯನ್ನು ಪಾಲಿಸುತ್ತಿಲ್ಲ. ಇಲ್ಲಿ ಮಾಂಸವನ್ನು ಕೊಂಡು ಹೋಗುವವರ ಆರೋಗ್ಯ ದೃಷ್ಟಿಯಿಂದ ಬೀಗಮುದ್ರೆ ಹಾಕಲಾಗಿದ್ದು, ಅವರು ಕಾರ್ಯಾಲಯಕ್ಕೆ ಬಂದು ಮುಂದಿನ ದಿನಗಳಲ್ಲಿ ಸ್ವಚ್ಛತೆಯನ್ನು ಪಾಲಿಸಲಾಗುವುದು ಎಂದು ಮುಚ್ಚಳಿಕೆ ನೀಡಿದಾಗ ಮಾತ್ರ ಮಾರಾಟಕ್ಕೆ ಅವಕಾಶ ಕಲ್ಪಿಸುತ್ತೇವೆ. ಜೊತೆಗೆ 1 ವಾರದೊಳಗೆ ಕನ್ನಡ ನಾಮಫಲಕ ಬರೆಸಲು ಗಡುವು ನೀಡಲಾಗಿದೆ ಎಂದು ಹೇಳಿದರು. ಎಸ್ಪೆಷಲಿ ನಗರಸಭೆ ವ್ಯಾಪ್ತಿಯಲ್ಲಿ ತುಂಬ ಅನ್ಕ್ಲೀನ್ ಇದೆ. ಆಮೇಲೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದಾರೆ. ಹಳ್ಳಿ ಕಡೆ ಆಗಲಿ ಅಥವಾ ನಗರ ವ್ಯಾಪ್ತಿಯಲ್ಲಾಗಲಿ ತುಂಬ ಪ್ಲಾಸ್ಟಿಕ್ ಯೂಸ್ ಮಾಡುವಂಥ ವ್ಯವಸ್ಥೆ ಆಗಿದೆ. ಆಮೇಲೆ ಎಲ್ಲನೂ ಕೂಡ ಕ್ಲೀನಿಂಗ್ ಕ್ಲೀನ್ ಇಟ್ಕೋಬೇಕು. ಅವ್ರ ಪ್ರಮೈಸಸ್ ಏನಿದೆಯಲ್ಲ ಅದನ್ನು ಕ್ಲೀನ್ ಇಟ್ಕೋಬೇಕು. ಕೆಲವೊಬ್ಬರು ಎಲ್ಲ ಒತ್ತುವರಿನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮದು ಫುಟ್ಪಾತ್ ಏನಿದೆ ಎಲ್ಲನೂ ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಕನ್ನಡ ಬೋರ್ಡ್ ಯೂಸ್ ಮಾಡಿಲ್ಲ. ಎಷ್ಟೋ ಕಡೆ ಇಂಗ್ಲೀಷ್ ಬೋರ್ಡ್ಗಳೇ ಇದ್ದಾವೆ ಇನ್ನೂ ಕೂಡ. ಸೊ ಆ ಒಂದು ಕಾರ್ಯಾಚರಣೆಗೆ ಇಳಿದಿದ್ವಿ. ಅದಕ್ಕೆ ಇವತ್ತಿನ ಮೇಲೆ ಎಲ್ಲರಿಗೂ ಒಂದು ಎಚ್ಚರಿಕೆ ಏನಂತಂದರೆ, ಫುಟ್ಪಾತ್ ಏನಿದೆ ಅದನ್ನು ಬಿಟ್ಬಿಡಿ. ಆಮೇಲೆ ನೀವೇನಾದರೂ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಅದು ನಿಮಗೆ 100% ನಿಮ್ಗೆ ಫೈನ್ ಆಗುತ್ತೆ ಮತ್ತು ಇನ್ನೊಬ್ಬರು ಜನರ ಮೇಲೆ ಪರಿಣಾಮ ಬೀರುತ್ತೆ. ಅದೇ ಕೆಲವೊಂದು ಹೋಟೆಲ್ಗಳಿಗೆ, ಸಣ್ಣ ಪುಟ್ಟ ಹೋಟೆಲ್ಗಳು ವಿಸಿಟ್ ಮಾಡಿದಾಗ ಅವರು ಬಳಸಿದಂಥ ಎಣ್ಣೆನೇ ಬಳಸೋದ್ರಿಂದ ಅದು ತುಂಬ ಅನಾನುಕೂಲ ಮತ್ತು ಅನಾರೋಗ್ಯಕರ. ಅದು ಆ ಥರ ಏನು ಮಾಡಬಾರ್ದು. ಒಂದು ವೇಳೆ ಕಂಡು ಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಇದು ಫಸ್ಟ್ ಟೈಮು ಫೈನ್ ಹಾಕ್ತೀವಿ. ನೆಕ್ಸ್ಟ್ ಟೈಮ್ ನಾವು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಪ್ರಕರಣವನ್ನು ದಾಖಲು ಮಾಡ್ತೇವೆ ಅಂತ ಇವತ್ತಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದೇ ವೇಳೆ ನಗರಸಭೆ ಆಯುಕ್ತೆ ಡಿಎಂ ಗೀತಾ, ನಗರ ಠಾಣೆ ಪಿಎಸ್ಐ ಗೋಪಾಲ್ ಹಾಗೂ ನಗರಸಭೆಯ ಸಿಬ್ಬಂದಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ತಾಲೂಕು ವ್ಯಾಪ್ತಿಯ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿ ಸಮಸ್ಯೆಗಳಿಗೆ ಪರಿಹಾರೋಪಾಯಗಳನ್ನು ಒದಗಿಸಲು ಸ್ವತಃ ಜಿಲ್ಲಾಧಿಕಾರಿ ರವೀಂದ್ರರವರೇ ತಾಲೂಕು ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಇರುವ ಕಂದಾಯ, ಪಂಚಾಯಿತಿ ವ್ಯಾಪ್ತಿಯ ಸಮಸ್ಯೆಗಳು ಹಾಗೂ ನಿವೇಶನಗಳ ಸಮಸ್ಯೆಗಳ ಕುರಿತು ಖುದ್ದು ಜಿಲ್ಲಾಧಿಕಾರಿಯೇ ಆಲಿಸಿ ಪರಿಹಾರ ಸೂಚಿಸಲು ಇಂದು ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಸಮಸ್ಯೆಗಳು ನೂರಾರು ಇದ್ರೂ ಕಾರ್ಯಕ್ರಮದ ಪ್ರಚಾರದ ಕೊರತೆಯಿಂದಾಗಿ ಹೆಚ್ಚು ಜನ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಲು ಮುಂದೆ ಬಂದಿಲ್ಲ. ಆದರೂ 52 ಅರ್ಜಿಗಳು ಬಂದಿದ್ದು ಕೆಲವರು ಮೌಖಿಕವಾಗಿಯೇ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡು ಪರಿಹಾರಕ್ಕೆ ಮನವಿ ಮಾಡಿದ್ರು. ಇನ್ನು ಇಂದು ಸಲ್ಲಿಸಿದ ಅಷ್ಟು ಅರ್ಜಿಗಳಲ್ಲಿ ಬಹುತೇಕ ಕಂದಾಯ ಇಲಾಖೆ ವ್ಯಾಜ್ಯಗಳೇ ಆಗಿದ್ದು 6 ಅರ್ಜಿಗಳು ಮಾತ್ರ RDPR, ಉಳಿದ 3 ಅರ್ಜಿಗಳು ಲೀಡ್ ಬ್ಯಾಂಕ್ ಪಂಚಾಯಿತಿಗೆ ಸಂಬಂಧಿಸಿದ್ದಾಗಿದ್ದು ಕೆಲವು ಅರ್ಜಿಗಳಿಗೆ ಜಿಲ್ಲಾಧಿಕಾರಿ ರವೀಂದ್ರ ಸ್ಥಳದಲ್ಲಿಯೇ ಪರಿಹಾರ ಸೂಚಿಸಿದ್ರು. ಉಳಿದ ಅರ್ಜಿಗಳಿಗೆ ಕಡತಗಳನ್ನ ಹುಡುಕಿ ನೋಡಿ 1 ವಾರದೊಳಗೆ ಪರಿಹಾರ ಕೊಡಿಸುವುದಾಗಿ ತಿಳಿಸಿದ್ದಾರೆ. ಇನ್ನು ಕೆಲವು ಕೋರ್ಟ್ ಕೇಸ್ಗಳಾಗಿದ್ದು ಕೋರ್ಟಿನಲ್ಲಿಯೇ ಇತ್ಯರ್ಥಪಡಿಸಿಕೊಳ್ಳಲು ಸೂಚಿಸಿದ್ರು. ಉಳಿದಂತೆ ಸಾರ್ವಜನಿಕ ದಾರಿ, ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಲು ಮನವಿ ಮಾಡಿದ್ರು. ಒಂದಿಷ್ಟು ಜನ ರೈತರು ಅರಣ್ಯ ಇಲಾಖೆ ಒತ್ತುವರಿ ಮಾಡಿಕೊಂಡಿರುವ ಸಾಗುವಳಿ ಜಮೀನನ್ನ ಉಳಿಸಿಕೊಡುವಂತೆ ಮನವಿ ಮಾಡಿದ್ರು. ಕ್ಯಾಮರಾಮ್ಯಾನ್ ಅಮರೇಶ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಳೆದ 3 ದಿನಗಳ ಹಿಂದೆ ಮನೆಯಿಂದ ನಾಪತ್ತೆಯಾಗಿದ್ದ ಸುಮಾರು 47 ವರ್ಷದ ಮಹಿಳೆಯ ಶವ ಅನುಮಾನಾಸ್ಪದ ರೀತಿಯಲ್ಲಿ ಪತ್ತೆಯಾಗಿದ್ದು ದೇಹದ ಮೇಲೆ ಯಾವುದೇ ಗಾಯಗಳು ಇಲ್ಲ. ಸಾವಿಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಮಂಚೇನಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಮೃತ ಮಹಿಳೆಯನ್ನು ಮಂಚೇನಹಳ್ಳಿ ವ್ಯಾಪ್ತಿಯ ಬೀರಮಂಗಲ ಗ್ರಾಮದ ನಿವಾಸಿ ನರಸಮ್ಮ 47 ಎಂದು ತಿಳಿದು ಬಂದಿದೆ. ಇನ್ನು ನರಸಮ್ಮ ಕಳೆದ 3 ದಿನಗಳ ಹಿಂದೆ ಕಾಣೆಯಾಗಿದ್ದು ಮಂಚೇನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ದೂರು ದಾಖಲಿಸಿದ್ರು. ಇನ್ನು ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಮಹಿಳೆಯ ಹುಡುಕಾಟದಲ್ಲಿ ನಿರತರಾಗಿದ್ರು. ಇಂದು ಬೀರಮಂಗಲ ಗ್ರಾಮದ ಹೊರವಲಯದಲ್ಲಿ ಕುರಿಗಾಹಿಗಳು ಮಹಿಳೆಯ ಶವವೊಂದನ್ನ ಕಂಡು ಪೊಲೀಸರಿಗೆ ಮಾಹಿತಿಯನ್ನ ಮುಟ್ಟಿಸಿದ್ದಾರೆ. ಮೃತ ಮಹಿಳೆ ದೇಹದ ಮೇಲೆ ಯಾವುದೇ ಅನುಮಾನಾಸ್ಪದ ಗುರುತುಗಳು ಪತ್ತೆಯಾಗಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. ಮೃತ ನರಸಮ್ಮಗೆ ಮಗಳಿದ್ದು ಮದುವೆ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ. ಸದ್ಯ ಮನೆಯಲ್ಲಿ ಒಬ್ಬಂಟಿ ಜೀವನ ನಡೆಸುತ್ತಿದ್ರು. ಕಳೆದ ಮಂಗಳವಾರ ಮನೆಯಲ್ಲಿ ಕಾಣದೇ ಇದ್ದುದರಿಂದ ಅಣ್ಣನ ಮಗ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ದಾರೆ. ಅದರಂತೆ ಪೊಲೀಸರು ತನಿಖೆ ನಡೆಸುತ್ತಿದ್ದಂತೆ ಅನುಮಾನಾಸ್ಪದ ರೀತಿಯಲ್ಲಿ ಇಂದು ಮಹಿಳೆಯ ಮೃತದೇಹ ಪತ್ತೆಯಾಗಿದೆ. ಮಂಗಳವಾರನೇ ಆ ಥರ ತಿರ್ಸಿರೋದು. ಇಲ್ಲ ಮನೆಯಲ್ಲಿ ಇಲ್ಲ, ಎಲ್ಲೋಗಿದ್ದಾಳೋ ಗೊತ್ತಿಲ್ಲ ಅಂತದಕ್ಕೆ ನಾವೆಲ್ಲ ಹುಡುಕ್ಲಾಡಿದ್ವಿ. ತಿಳಿಸಿದ್ದಕ್ಕೆ ಇಲ್ಲಿಗೆ ಬಂದು ಬೆಳಗ್ಗೆ ಬಂದೆ ನಾನು ಇಲ್ಲಿಗೆ ನಮ್ಮ ಊಟದ ಮನೆಗೆ ಬಂದು ಬೆಳಗ್ಗೆ ಯಾರೋ ಹೇಳಿದ್ದಕ್ಕೆ ಬಂದಿಲ್ಲ, ಅಡ್ರೆಸ್ ತೋರಿಸಿದ್ದಕ್ಕೆ ಬಂದು ನಾವು ನೋಡಿದ್ವಿ. ಪೊಲೀಸರು ನನ್ನ ತಾಯಿ ಸತ್ತೋಗಿರೋದು ಅನ್ನೋದು ಏನು ವಿಚಾರಣೆ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನ ತಾಯಿ ಏನರಿಂದ ಸತ್ತೋಗಿರೋದು ಅನ್ನೋದು ವಿಚಾರಣೆ ನಂಗೆ ತಿಳಿಸಿದ್ದ, ನ್ಯಾಯ ಕೊಡಿಸಿದ್ದೆ. ಸ್ಥಳಕ್ಕೆ FSL ತಂಡ ಹಾಗೂ ವೃತ್ತ ನಿರೀಕ್ಷಕ KP ಸತ್ಯನಾರಾಯಣ್, PISI ಮೂರ್ತಿ ಮತ್ತು ಮಂಚೇನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತ ದೇಹವನ್ನು ಸಾರ್ವಜನಿಕ ಆಸ್ಪತ್ರೆಯ ಶವಗಾರಕ್ಕೆ ರವಾನಿಸಿ ಮಹಿಳೆಯ ಸಾವಿನ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಯಾವುದೇ ಬ್ಯಾಂಕ್, ಅದರಲ್ಲೂ ಸಹಕಾರ ಬ್ಯಾಂಕಿನ ಆರ್ಥಿಕ ಸ್ಥಿತಿ ಸುಧಾರಿಸಿ ಹೆಚ್ಚಿನ ಸಂಖ್ಯೆಯ ರೈತರಿಗೆ ಸಾಲ ನೀಡುವಂತಾಗಬೇಕಾದರೆ ಸಾಲ ಪಡೆದ ರೈತರು ಸಕಾಲಕ್ಕೆ ಸಾಲದ ಹಣವನ್ನು ವಾಪಸ್ ಮಾಡಬೇಕು ಎಂದು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ BN ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ನಗರದಲ್ಲಿನ PLD ಬ್ಯಾಂಕ್ ಆವರಣದಲ್ಲಿ PLD ಬ್ಯಾಂಕ್ನಿಂದ ಅಂಗಡಿ ಮಳಿಗೆಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಶಾಸಕ BN ರವಿಕುಮಾರ್ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ, ರೈತರು ಸಾಲವನ್ನು ಸಕಾಲಕ್ಕೆ ಕಟ್ಟಲು ಸಿದ್ಧರಿದ್ದು ಬ್ಯಾಂಕ್ ನಿರ್ದೇಶಕರು ಮತ್ತು ಜನಪ್ರತಿನಿಧಿಗಳು ರೈತರ ಮನವೊಲಿಸಿ ಸಾಲವನ್ನು ವಸೂಲಿ ಮಾಡಬೇಕು. ಬ್ಯಾಂಕ್ನ ಆರ್ಥಿಕ ಸ್ಥಿತಿ ಇದರಿಂದ ಸುಧಾರಿಸಿ ಇನ್ನಷ್ಟು ರೈತರಿಗೆ ಕೃಷಿ ಸಾಲ ನೀಡಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು. ಏನು ರೈತರಿಗೆ ಮುಂದೆ ಈ ಬ್ಯಾಂಕನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಬೇಕು ಮತ್ತು ಅದಕ್ಕೆ ಈಗ ಸಂಬಂಧಪಟ್ಟಂಗೆ ನಮ್ಮ ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕರು, SLD ಬ್ಯಾಂಕಿನ ನಿರ್ದೇಶಕರು ಸೊನ್ನೇಗೌಡರು ಇವತ್ತು ಹೆಚ್ಚಿನ ಕಾಳಜಿಯನ್ನು ಶಿಡ್ಲಘಟ್ಟ ಕ್ಷೇತ್ರದ ರೈತರ ಪರವಾಗಿ, ಕ್ಷೇತ್ರದ PLD ಬ್ಯಾಂಕಿನ ಪರವಾಗಿ ಇವತ್ತು ಅವರು ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇದ್ದಾರೆ.
ಅದೇ ರೀತಿ ಇವತ್ತು ಬ್ಯಾಂಕ್ನ ಅಧ್ಯಕ್ಷರಾದಿಯಾಗಿ ಎಲ್ಲ ನಿರ್ದೇಶಕರು ಸೇರಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಕಾರಣ ಹಲವು ವರ್ಷಗಳ ನಂತರ ಸಾಲ ವಸೂಲಾತಿ ಪ್ರಮಾಣ ಹೆಚ್ಚಾಗಿದ್ದು ಖುಷಿ ತಂದಿದೆ ಎಂದರು. ಬ್ಯಾಂಕ್ ಅಧ್ಯಕ್ಷ ದಿಬ್ಬೂರಹಳ್ಳಿ ರಾಮಚಂದ್ರ, ಹಿರಿಯ ನಿರ್ದೇಶಕ ಬಂಕ್ ಮುನಿಯಪ್ಪ ಅವರು ಶಾಸಕ ಬಿಎನ್ ರವಿಕುಮಾರ್ ಅವರಿಗೆ ಮನವಿ ಸಲ್ಲಿಸಿ ಪಿಎಲ್ಡಿ ಬ್ಯಾಂಕ್ನ ಈಗಿನ ಕಟ್ಟಡ ಶಿಥಿಲಗೊಂಡಿದ್ದು ದುರಸ್ತಿಗಾಗಿ ಶಾಸಕರ ಅನುದಾನದಲ್ಲಿ 10 ಲಕ್ಷ ರುಗಳನ್ನು ನೀಡಬೇಕೆಂದು ಮನವಿ ಮಾಡಿದರು. ಈ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ನಿರ್ದೇಶಕ ಯಲವಾರ ಸೊನ್ನೇಗೌಡ, ಉಪಾಧ್ಯಕ್ಷ ನಾರಾಯಣಪ್ಪ, ನಿರ್ದೇಶಕರಾದ ಬಂಕ್ ಮುನಿಯಪ್ಪ, ಸುರೇಶ್, ನಾರಾಯಣಸ್ವಾಮಿ, ಸುನಂದಮ್ಮ, ವ್ಯವಸ್ಥಾಪಕ ನಗರಸಭೆ ಸದಸ್ಯರಾದ ಅನಿಲ್ ಕುಮಾರ್, ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ವೀರಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ರಾಜ್ಯ ಸರ್ಕಾರದ ಆದಾಯವನ್ನ ಹೆಚ್ಚಿಸಿಕೊಳ್ಳಲು ಜನತೆಯ ಮೇಲೆ ವ್ಯಾಪಕವಾದ ಬೆಲೆ ಏರಿಕೆಯ ಹಾಗೂ ಕರಭಾರದ ಹೊರೆಯನ್ನು ಹೇರುವ ಮತ್ತು ಸಾರ್ವಜನಿಕ ಭೂಮಿಯೂ ಸೇರಿದಂತೆ ಇತರೆ ಆಸ್ತಿ ಮಾರಾಟಕ್ಕೆ ಮುಂದಾಗಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಸಿಪಿಐಎಂ ಮುಖಂಡರು ಬಲವಾಗಿ ಖಂಡಿಸಿ ಬಾಗೇಪಲ್ಲಿಯಲ್ಲಿ ಪ್ರತಿಭಟನೆ ನಡೆಸಿದರು. ಭಾರತ ಕಮ್ಯುನಿಸ್ಟ್ ಪಕ್ಷ ತಾಲೂಕು ಸಮಿತಿ ವತಿಯಿಂದ ಬಾಗೇಪಲ್ಲಿಯಲ್ಲಿ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರ ಜೇಬಿಗೆ ಕೈ ಹಾಕಿದೆ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಿಂದ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುತ್ತಿದ್ದು ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಇದು ದುಬಾರಿಯಾಗಿದೆ. ಅಲ್ಲದೆ ಸರ್ಕಾರ ಹಣ ಕ್ರೋಢೀಕರಿಸಲು ಹೆಚ್ಚಿನ ತೆರಿಗೆಯನ್ನು ಹಾಕಿರುವುದನ್ನು ಹಿಂತೆಗೆದುಕೊಳ್ಳಬೇಕು. ಸರ್ಕಾರದ ಆಸ್ತಿಗಳನ್ನು ಮುಂದಾಗಿರುವುದು ಖಂಡನೀಯ ಎಂದ ಪ್ರತಿಭಟನಾಕಾರರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ 100 ಕೋಟಿ ಹಗರಣವನ್ನು ನ್ಯಾಯಾಂಗ ತನಿಖೆಗೆ ಕೊಡಬೇಕು. ಇತರೆ ಸಮುದಾಯಗಳ ಅಭಿವೃದ್ಧಿ ನಿಗಮಗಳಲ್ಲಿನ ಹಣಕಾಸು ನಿರ್ವಹಣೆಯನ್ನು ತನಿಖೆಗೆ ಕ್ರಮ ವಹಿಸಬೇಕು ಎಂದು ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ಗೆ ಮನವಿ ಪತ್ರ ಸಲ್ಲಿಸಿದರು. ಕೆಲವಿದೆ, ಅದನ್ನು ಅವರು ಮತ್ತೆ ನಮಗೆ ಇಲ್ಲಿ ಆ ಸಮಸ್ಯೆ ಪರಿಹಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡ್ತಾ ಹಕ್ಕೊತ್ತಾಯಗಳು ಮಾತ್ರ ಓದ್ತೇನೆ. ಒಂದು, ಪೆಟ್ರೋಲ್ ಹಾಗೂ ಹಾಲಿನ ಬೆಲೆ ಏರಿಕೆಯನ್ನು ವಾಪಸ್ ಪಡೆಯಬೇಕು. ಬಸ್ ದರ, ಕುಡಿಯುವ ನೀರಿನ ದರ ಹಾಗೂ ಕಸ ವಿಲೇವಾರಿ ದರ ಏರಿಕೆಗಳ ಪ್ರಸ್ತಾಪಗಳು ಮತ್ತು ನಗದೀಕರಣದ ಹೆಸರಿನಲ್ಲಿ ಸಾರ್ವಜನಿಕ ಭೂಮಿ ಮತ್ತಿತರೆ ಆಸ್ತಿಗಳ ಮಾರಾಟವನ್ನು ಕೈಬಿಡಬೇಕು. 2, ವಾಲ್ಮೀಕಿ ಅಭಿವೃದ್ಧಿ ಮಾಡಬೇಕು. ಇತರೆ ಸಮುದಾಯಗಳ ಅಭಿವೃದ್ಧಿ ನಿಗಮಗಳಲ್ಲಿ ಹಣಕಾಸು ನಿರ್ವಹಣೆ ತನಿಖೆಗೆ ಕ್ರಮ ವಹಿಸಬೇಕು. ಅದೇ ರೀತಿಯಾಗಿ ಭೂ ಹಂಚಿಕೆಯನ್ನು ಭೂ ಸ್ವಾಧೀನ ಕ್ರಮಗಳ ಮೂಲಕ ಈ ಸಮುದಾಯಗಳ ಫಲಾನುಭವಿ. ಈ ವೇಳೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಡೆಂಗ್ಯೂ ಜ್ವರವನ್ನು ನಿಯಂತ್ರಣಗೊಳಿಸಲು ವಾರಕ್ಕೆ 1 ದಿನ ಪ್ರತಿ ಶುಕ್ರವಾರ ಈಡಿಸ್ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶ ಮಾಡುವ ದಿನ ಎಂಬ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಚಾಲನೆ ನೀಡಿದರು. ಗೌರಿಬಿದನೂರು ನಗರದ ಸಂತೆ ಮೈದಾನದ ಅಂಗನವಾಡಿ ಕೇಂದ್ರ ಆವರಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಆಡಳಿತ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಾರಕ್ಕೆ 1 ದಿನ ಪ್ರತಿ ಶುಕ್ರವಾರ ಈಡಿಸ್ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶ ಮಾಡುವ ದಿನ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಮಹೇಶ್ ಪತ್ರಿ ಚಾಲನೆ ನೀಡಿ ಮಾತನಾಡಿ, ಪ್ರತಿ ವರ್ಷ ಡೆಂಗ್ಯೂ ಸೋಂಕಿನ ಪ್ರಕರಣಗಳು ಸಂಭವಿಸುತ್ತಿದ್ದು ಈ ಜ್ವರವು ಈಡಿಸ್ ಸೊಳ್ಳೆಯಿಂದ ಹರಡುವ ಕಾಯಿಲೆಯಾಗಿದೆ. ಇದು ಮಾರಣಾಂತಿಕವಲ್ಲದ ಕಾಯಿಲೆ ಆದರೂ ರಕ್ತದೊತ್ತಡದಲ್ಲಿ ಹಠಾತ್ ಕುಸಿತ ಸಾವಿಗೆ ಕಾರಣವಾಗಬಹುದು. ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ಚರಂಡಿಗಳನ್ನು ಸ್ವಚ್ಛತೆಯಿಂದ ಇಟ್ಟುಕೊಂಡಾಗ ಮಾತ್ರ ನಾವು ಈ ಸೊಳ್ಳೆಗಳಿಂದ ದೂರವಾಗಿ ಆರೋಗ್ಯದಿಂದ ಸುಖಕರವಾದ ಜೀವನವನ್ನು ನಡೆಸಬಹುದು ಎಂದರು. ಆ ಆಂದೋಲನದ ಅಂಗವಾಗಿ ಇವತ್ತು ಇಲ್ಲಿ ಚಾಲನೆ ಕೊಡ್ತಾ ಇದೆ. ಸಂತೆ ಬೀದಿ ಮೈದಾನ ಹತ್ರ ಚಾಲನೆ ಕೊಡ್ತಾ ಇದ್ದೀವಿ. ಇಲ್ಲೇ ಯಾಕೆ ಈ ಪ್ಲೇಸನ್ನು ಆಯ್ಕೆ ಮಾಡ್ಕೊಂಡ್ವಿ ಅಂತಂದರೆ, ಇದು ಸ್ಲಮ್ ಏರಿಯಾ ಇರೋದ್ರಿಂದ ಇಲ್ಲಿ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಗಮನ ಕಡಿಮೆ ಇರೋದ್ರಿಂದ ಇದನ್ನೇ ನಾವು ಫಸ್ಟ್ ಆಯ್ಕೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಈ ಡೆಂಗ್ಯೂನ ಜಾಸ್ತಿ ಈಗ ಆಲ್ರೆಡಿ ಬೆಂಗಳೂರು ಮತ್ತು ಬೆಂಗಳೂರು ರೂರಲ್ ಜಿಲ್ಲೆಗಳಲ್ಲಿ ಸಾವಿರಾರು ಪ್ರಕರಣಗಳು ಕಂಡು ಬಂದಿದ್ದಾವೆ. ಅದಲ್ಲದೆ ನಮ್ಮ ಜಿಲ್ಲೆ ಮತ್ತು ನಮ್ಮ ಗೌರಿಬಿದನೂರು ತಾಲೂಕಿನಲ್ಲೂ ಕೂಡ ಪ್ರಕರಣಗಳು ಕಂಡು ಬರ್ತಾ ಇದ್ದಾವೆ. ಈ ಡೆಂಗ್ಯೂದಿಂದ ಮಾರಣಾಂತಿಕ ಏನು ತೊಂದರೆ ಆಗದೇ ಇದ್ದರೂ ಕೂಡ, ಮರಣ ಆಗದೇ ಇದ್ದರೂ ಕೂಡ, ಬಟ್ ಅದರ ಸ್ವರೂಪ ತೀವ್ರತೆ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಆ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ನಗರಸಭೆ ಆಯುಕ್ತರಾದ ಡಿಎಂ ಗೀತಾ, ಆರೋಗ್ಯಾಧಿಕಾರಿ ಚಂದ್ರಮೋಹನ್, ವೈದ್ಯರಾದ ಆಫ್ರಿನ್, ಬಿಇಒ ಕೆವಿ ಶ್ರೀನಿವಾಸಮೂರ್ತಿ, ಸಿಡಿಪಿಒ ರವಿಕುಮಾರ್, ನಗರಸಭೆ ಸದಸ್ಯ ಡಿಎನ್ ವೆಂಕಟರೆಡ್ಡಿ, ಹಿರಿಯ ಆರೋಗ್ಯ ನಿರೀಕ್ಷಕರಾದ ಉಮಾಶಂಕರ್ ಮತ್ತಿತರರು ಭಾಗವಹಿಸಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೆಯುತ್ತದೆ.
ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯು ಚಿಕ್ಕಬಳ್ಳಾಪುರ ತಾಲೂಕಿನ ನಾಯನಹಳ್ಳಿ ಕಾರ್ಯಕ್ಷೇತ್ರದ ಪಾವನಿ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಜೈನ್ ಮಿಷನ್ ಆಸ್ಪತ್ರೆ ಸಹಕಾರದೊಂದಿಗೆ ಉಚಿತ ಗರ್ಭಕಂಠದ ಕ್ಯಾನ್ಸರ್ ಹಾಗೂ ಸ್ತನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ ಉಚಿತ ಕಣ್ಣಿನ ತಪಾಸಣೆಯನ್ನು ಮಾಡಿಸಿ ನಂತರ ಮಹಿಳೆಯರಿಗೆ ಗರ್ಭಕಂಠಕದ ಕ್ಯಾನ್ಸರ್ ಹಾಗೂ ಸ್ತನ ಕ್ಯಾನ್ಸರ್ನ ಲಕ್ಷಣಗಳು ಹಾಗೂ ಸ್ವಯಂ ಸ್ತನ ಪರೀಕ್ಷೆ, ಮಹಿಳೆಯರು ಕಡ್ಡಾಯವಾಗಿ ಮಾಡಿಸಿಕೊಳ್ಳಬೇಕಾದ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ಚೈತನ್ಯ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞೆ ನೀಡಿದರು. ಮಹಿಳೆಯರಿಗೆ ಸ್ತ್ರೀರೋಗ ತಜ್ಞರಿಂದ ಸಲಹೆ ಮತ್ತು ಉಚಿತವಾಗಿ ಪ್ಯಾಪಸ್ಮಿಯರ್ ಪರೀಕ್ಷೆಗಳನ್ನು ಮಾಡಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿ ಧನಂಜಯ್ ಹಾಗೂ ಜೈನ್ ಮಿಷನ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗ, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಬಿಸಿ ಲೇಪಾಕ್ಷಿ, ಸೇವಾ ಪ್ರತಿನಿಧಿ ಸುಷ್ಮಾ ಹಾಗೂ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಅಣಕನೂರು ಗ್ರಾಮದ ಸಮಾಜ ಸೇವಕ ಅನಂತ್ ಕುಮಾರ್ ತಮ್ಮ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ನೀಡುವ ಮೂಲಕ ಹುಟ್ಟುಹಬ್ಬ ಆಚರಿಸಿಕೊಂಡರು. ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಕೊಟ್ಟು ಸಿಹಿ ತಿನಿಸಿ ಚೆನ್ನಾಗಿ ಓದಿ ಪಾಸ್ ಆಗಬೇಕೆಂದು ಬುದ್ಧಿವಾದ ಹೇಳಿದರು. ಇದೇ ವೇಳೆ ಪ್ರತಿ ವರ್ಷವೂ ಯಾವುದಾದ್ರೂ ಒಂದು ಕೊಡುಗೆಗಳನ್ನು ಶಾಲಾ ಮಕ್ಕಳಿಗೆ ನೀಡುವುದಾಗಿ ಭರವಸೆ ನೀಡಿದರು. ದೇವರು ಅವರ ಕುಟುಂಬಕ್ಕೆ ಆಯುರಾರೋಗ್ಯ, ಐಶ್ವರ್ಯ, ಸುಖ ಕರುಣಿಸಲೆಂದು ಶಾಲೆಯ ಶಿಕ್ಷಕರು, ಗ್ರಾಮ ಪಂಚಾಯಿತಿ ಸದಸ್ಯ ಸುನೀಲ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಎಆರ್ ರಾಮಣ್ಣ ಹಾಗೂ ನೆರೆದಿದ್ದ ಎಲ್ಲರೂ ಶುಭಾಶಯ ಕೋರಿದ್ರು. ಗೌರಿಬಿದನೂರು ತಾಲೂಕಿನ ಕಾದಲವೇಣಿ ಗ್ರಾಮದಲ್ಲಿ ನೂತನವಾಗಿ ಆವಿಷ್ಕಾರಗೊಳ್ಳುತ್ತಿರುವ ಶ್ರೀ ಸದ್ಗುರು ಯೋಗಿನಾರಾಯಣ ತಾತಯ್ಯನವರ ದೇವಸ್ಥಾನಕ್ಕೆ ಗೌರಿಬಿದನೂರು ಬಲಿಜ ಸಂಘ ಮತ್ತು ಯುವ ಗರ್ಜನೆ ಸಂಘದ ವತಿಯಿಂದ ಶುಕ್ರವಾರ ಗರ್ಭಗುಡಿಗೆ ಬಾಗಿಲನ್ನು ಜೋಡಿಸುವ ಕಾರ್ಯವನ್ನು ಹಮ್ಮಿಕೊಂಡಿತ್ತು. ತಾತಯ್ಯನವರನ್ನು ಒಬ್ಬ ಮನೋವೈದ್ಯ ಎಂದರೆ ತಪ್ಪಾಗಲಾರದು. ಆಗ ಅವರು ಕಂಡುಕೊಂಡ ಜೀವನದ ಸತ್ಯಗಳನ್ನು ತಮ್ಮ ಲೇಖನಿಯ ಮೂಲಕ ಸಂತರಾಗಿ ಎಚ್ಚರಿಸಿದ್ದಾರೆ. ಗೋಪೂಜೆಯೊಂದಿಗೆ ಸನಾತನ ಧರ್ಮದ ಪರಂಪರೆಯಲ್ಲಿ ಪೂಜಾ ಕಾರ್ಯಗಳು ಪ್ರಾರಂಭವಾದವು. ಕೈವಾರ ತಾತಯ್ಯ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ಯೋಗಿನಾರಾಯಣ ಅನುಗ್ರಹವಿದ್ದರೆ ದೇವಸ್ಥಾನ ನಿರ್ಮಾಣ ಕಾರ್ಯವು ಆದಷ್ಟು ಬೇಗ ನೆರವೇರಲಿದೆ ಎಂದು ದೇವಸ್ಥಾನ ನಿರ್ಮಾಣ ಸಂಘದ ಅಧ್ಯಕ್ಷ ಕೆಎಂ ರಮೇಶ್ ಹೇಳಿದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಕೆಎಚ್ ರಮೇಶ್ ಮತ್ತು ಬಲಿಜ ಸಂಘದ ಸನ್ಮಿತ್ರರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ 1 ವಿಕೆಟ್ ಬಿದ್ದಿದೆ, ಇನ್ನು 3-4 ವಿಕೆಟ್ ಬೀಳಲಿದೆ. ಹೊಸ ಬಾಂಬ್ ಸಿಡಿಸಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಸಿಎಂ ಡಿಸಿಎಂ ಅನುಮತಿ ಇಲ್ಲದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ನಡೆಯೋಲ್ಲ. ತಕ್ಷಣವೇ ಸಿಎಂ ಡಿಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಸಂಧಿಗೊಂದಿಗಳಲ್ಲಿ ನಡೆಯುತ್ತಿರುವ ತೆರೆಮರೆ ಮಟ್ಕಾ ದಂಧೆ. ಕೆಲಸ ಬಿಟ್ಟು ದಂಧೆಯಲ್ಲಿ ತೊಡಗಿಸಿಕೊಳ್ಳೋ ಪುಂಡ ಪೋಖರಿಗಳಿಗೆ ಬಿಸಿ ಮುಟ್ಟಿಸಿದ ಪಿಎಸ್ಐ ನಂಜುಂಡಯ್ಯ. ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಂಡು ಆರ್ಥಿಕವಾಗಿ ಸಬಲರಾಗಿ ಸರ್ಕಾರಿ ಸೌಲಭ್ಯ ದುರುಪಯೋಗವಾಗಬಾರದೆಂದು ಫಲಾನುಭವಿಗಳಿಗೆ ಒಂದೇ ಕಡೆ ವಿತರಣೆ. ಶಾಸಕ ಸುಬ್ಬಾರೆಡ್ಡಿ. ಮುರುಗಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಅಕ್ರಮಗಳ ಬಗ್ಗೆ ಪ್ರಶ್ನಿಸಿದ್ರೆ ಅಧ್ಯಕ್ಷರು ಕೇಸ್ ಹಾಕಿಸುತ್ತಾರೆ. ಗ್ರಾಮಸ್ಥರಿಂದ ದೂರುಗಳ ಸುರಿಮಳೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.